ಮೊದಲಿಗೆ ಇದೊಂದು ಯೂಟ್ಯೂಬ್ ಚಾನಲ್ ನೋಡಿ, ಇದಕ್ಕೆ ನೋಡ್ತಿರಬಹುದು 146 ಮಿಲಿಯನ್ ವ್ಯೂಸ್ ಬಂದಿದೆ 28 ದಿನಗಳ ಒಳಗಡೆ. ಓಕೆ, ಹಾಗೆ ನೋಡ್ತಿರಬಹುದು ನೆಕ್ಸ್ಟ್ ಚಾನಲ್ ನೋಡಿ, ಇದಕ್ಕೆ ನೋಡಿ ಎಷ್ಟು ವ್ಯೂಸ್ ಬಂದಿದೆ, 98 ಮಿಲಿಯನ್ ವ್ಯೂಸ್ ಬಂದಿದೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಇದಕ್ಕೆ ನೋಡಿ ಎಷ್ಟು ವ್ಯೂಸ್ ಬಂದಿದೆ, 102 ಮಿಲಿಯನ್ ವ್ಯೂಸ್ ಬಂದಿದೆ. ಸೊ ಇವೇನು ನಮಗೆ ಚಾನಲ್ ತೋರಿಸ್ತಿದಿಲ್ಲ, ಇದೆಲ್ಲ ಒಬ್ಬರದೇ ಚಾನಲ್ ಇದೆ. ಓಕೆ, ಸೊ ಇದೆಲ್ಲ ಚಾನಲ್ಸ್ ಮಾನಿಟೈಸೇಷನ್ ಆಗಿದೆ. ಇದೇ ರೀತಿ ನೋಡ್ತಾ ಇರಬಹುದು ನೆಕ್ಸ್ಟ್ ಚಾನಲ್ ನೋಡ್ತಾರ, ಇದಕ್ಕೆ ನೋಡ್ತಾ ಇರಬಹುದು ಎಷ್ಟು ವ್ಯೂಸ್ ಬಂದಿದೆ, 42 ಮಿಲಿಯನ್ ವ್ಯೂಸ್ ಬಂದಿದೆ ಒಂದು ತಿಂಗಳಲ್ಲಿ. ನೆಕ್ಸ್ಟ್ ನೋಡ್ತಾ ಇರಬಹುದು ಇದೊಂದು ಚಾನಲ್ ಇದೆ, ಇದಕ್ಕೆ ನೋಡ್ತಾ ಇರಬಹುದು 14 ಮಿಲಿಯನ್ ವ್ಯೂಸ್ ಬಂದಿದೆ ಒಂದು ತಿಂಗಳಲ್ಲಿ. ನೆಕ್ಸ್ಟ್ ನೋಡ್ತಾರ ಇದೊಂದು ಚಾನಲ್ ಇದೆ, ಇದಕ್ಕೆ ನೋಡಿ 95 ಮಿಲಿಯನ್ ವ್ಯೂಸ್ ಬಂದಿದೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಇದೊಂದು ಚಾನಲ್ ಇದೆ, ಇದಕ್ಕೆ ನೋಡ್ತಾ ಇರಬಹುದು 14 ಮಿಲಿಯನ್ ವ್ಯೂಸ್ ಬಂದಿದೆ. ಇದನ್ನೆಲ್ಲ ಚಾನಲ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿ 8 ರಿಂದ 9 ಚಾನಲ್ ಮೇಲೆ ತೋರಿಸಿದಿಲ್ಲ, ಇದೆಲ್ಲ ಒಬ್ಬರದೇ ಯೂಟ್ಯೂಬ್ ಚಾನಲ್ಸ್ ಇದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವರು ಸಿಂಪಲ್ ಕಾಪಿ ಪೇಸ್ಟ್ ಕೆಲಸನ ಮಾಡಿ ಯೂಟ್ಯೂಬ್ ಇಂದ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಅನ್ನ ಪಡ್ತಿದ್ದಾರೆ ಹಾಗೂ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಗಳಿಸಿದರೆ ಒಂದೊಂದು ಯೂಟ್ಯೂಬ್ ಚಾನಲ್ ಇಂದ, ಅದು ಕೂಡ ಕಾಪಿ ಪೇಸ್ಟ್ ಕೆಲಸ ಮಾಡಿ. ಸೊ ತುಂಬಾನೇ ಸಿಂಪಲ್ ಆಗಿರುವಂತಹ ಕಾಪಿ ಪೇಸ್ಟ್ ಕೆಲಸ ಇದೆ. ಇವ್ರ ಜೊತೆ ನಾನು ಮಾತಾಡಿದೀನಿ, ಇವ್ರು ಯಾವ ರೀತಿ ಕಂಟೆಂಟ್ ಅನ್ನ ತಗೋತಾರೆ, ಎಲ್ಲಿಂದ ಕಂಟೆಂಟ್ ತಗೋತಾರೆ, ಅದನ್ನ ಹೇಗೆ ಎಡಿಟ್ ಮಾಡ್ತಾರೆ, ಕಾಪಿ ಪೇಸ್ಟ್ ಬರ್ದೇ ಇರೋ ಹಾಗೆ ಹೇಗೆ ಎಡಿಟ್ ಮಾಡ್ತಾರೆ, ಅದೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ಇಲ್ಲಿ ಕಾಪಿ ಪೇಸ್ಟ್ ಮೂಲಕ ಅರ್ನಿಂಗ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಯೂಟ್ಯೂಬ್ ಅಲ್ಲಿ, ಸೊ ಈ ವಿಡಿಯೋ ನೀವು ಎಂಡ್ ವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ. ಸೊ ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿ ನಿಮ್ಮ ಫೇಸ್ ಅನ್ನು ತೋರಿಸುವಂತ ಅವಶ್ಯಕತೆ ಇಲ್ಲ, ವಿಡಿಯೋನ ರೆಕಾರ್ಡಿಂಗ್ ಮಾಡುವಂತ ಅವಶ್ಯಕತೆ ಇಲ್ಲ, ವಾಯ್ಸ್ ಕೊಡುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ಫ್ರೆಂಡ್ಸ್ ಪ್ಯೂರ್ಲಿ ಕಾಪಿ ಪೇಸ್ಟ್ ಕೆಲಸನ ಮಾಡಿ ನೀವು ಇದರಿಂದ ಅರ್ನಿಂಗ್ಸ್ ಅನ್ನ ಮಾಡಬಹುದು. ಸೊ ಇವಾಗ ನಿಮಗೆ ಇವ್ರದ್ದು ಯೂಟ್ಯೂಬ್ ಚಾನಲ್ ತೋರಿಸ್ತೀನಿ. ಸೊ ಅದ್ರಲ್ಲಿ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ, ಅವ್ರು ಯಾವ ರೀತಿ ಕಂಟೆಂಟ್ ಅನ್ನ ಅಪ್ಲೋಡ್ ಮಾಡ್ತಿದ್ದಾರೆ, ಯಾವ ರೀತಿ ವಿಡಿಯೋಸ್ಗಳನ್ನ ಅವರು ಅಪ್ಲೋಡ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಆನಂತರ ಅದನ್ನ ಹೇಗೆ ಕ್ರಿಯೇಟ್ ಮಾಡೋದು, ಹೇಗೆ ಎಡಿಟ್ ಮಾಡೋದು ಅಂತ ಕೂಡ ನಿಮಗೆ ಹೇಳ್ತೀನಿ. ಹಾಗೆ ಫ್ರೆಂಡ್ಸ್ ಇಲ್ಲಿ ಇವರು ಕೇವಲ ಯೂಟ್ಯೂಬ್ ಮೂಲಕ ಅಷ್ಟೇ ಅರ್ನಿಂಗ್ ಮಾಡ್ತಿಲ್ಲ, ಇಲ್ಲಿ ಫ್ರೆಂಡ್ಸ್ ಇವರು ಲೋಗೋ ಪ್ರಮೋಷನ್ ಮೂಲಕ ಕೂಡ ಇಲ್ಲಿ ಅರ್ನಿಂಗ್ ಮಾಡ್ತಾರೆ. ತುಂಬಾ ಒಳ್ಳೆಯವರಿಗೆ ಇಲ್ಲಿ ಲೋಗೋ ಪ್ರಮೋಷನ್ ಸಿಗುತ್ತೆ. ಹಾಗೂ ಫ್ರೆಂಡ್ಸ್ ಇವ್ರ ಜೊತೆ ಮಾತಾಡುವಾಗ ನನಗೆ ಇನ್ನೊಂದು ಮಾತು ಅರ್ಥ ಆಯ್ತು. ಸೊ ಇಲ್ಲಿ ಫ್ರೆಂಡ್ಸ್ ಇವ್ರು ಏನ್ ಮಾಡ್ತಾರೆ, ಒಂದು ಯೂಟ್ಯೂಬ್ ಚಾನಲ್ ನ ಗ್ರೋ ಮಾಡ್ತಾರೆ, ಒಂದು ತಿಂಗಳಲ್ಲಿ ಫ್ರೆಂಡ್ಸ್ ಅವರು ಈಸಿಲಿ ಗ್ರೋ ಮಾಡ್ತಾರೆ. ಆನಂತರ ಆ ಚಾನಲ್ಸ್ ಅನ್ನ ಫ್ರೆಂಡ್ಸ್ ಅವರು ಸೇಲ್ ಮಾಡ್ತಾರೆ. ಸೊ ಯಾರಿಗೆ ಸೇಲ್ ಮಾಡ್ತಾರೆ, ಯಾರು ಕೆಸಿನೋದವ್ರು ಇರುತ್ತಲ್ಲ ಅವ್ರಿಗೆ ಫ್ರೆಂಡ್ಸ್ ಇವರು ಸೇಲ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿಂದ ದುಡ್ಡು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೂ ಕೆಸಿನೋದವರಿಗೆ ಕಂಟೆಂಟ್ ಇಂದ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ, ಯಾವುದೇ ರೀತಿ ಕಂಟೆಂಟ್ ಇರಬಹುದು, ಜಸ್ಟ್ ಅವರಿಗೆ ವ್ಯೂಸ್ ಬೇಕು. ಸೊ ಯಾಕಂದ್ರೆ ಅವ್ರ ಕೆಸಿನೋವನ್ನ ಪ್ರಮೋಟ್ ಮಾಡೋಗೋಸ್ಕರ. ಸೊ ಹೀಗಾಗಿ ಫ್ರೆಂಡ್ಸ್ ಇಲ್ಲಿಂದ ಇವರು ಯೂಟ್ಯೂಬ್ ಚಾನಲ್ ನ ಗ್ರೋ ಮಾಡಿ ಅದನ್ನ ಸೇಲ್ ಕೂಡ ಮಾಡಿ ಅರ್ನಿಂಗ್ ಮಾಡ್ತಾರೆ. ಹಾಗೂ ಯೂಟ್ಯೂಬ್ ಮೂಲಕ ಮಾನಿಟೈಸೇಷನ್ ಮೂಲಕ ಕೂಡ ಅರ್ನಿಂಗ್ ಮಾಡ್ತಾರೆ, ಹಾಗೂ ಲೋಗೋ ಪ್ರಮೋಷನ್ ಮೂಲಕ ಫ್ರೆಂಡ್ಸ್ ಇಲ್ಲಿ ಇವರು ಅರ್ನಿಂಗ್ ಮಾಡ್ತಿದ್ದಾರೆ. ಸೊ ಬನ್ನಿ ಹಾಗಾದ್ರೆ ನೋಡೋಣ ಯಾವ ರೀತಿ ಕಂಟೆಂಟ್ ಇವರು ಅಪ್ಲೋಡ್ ಮಾಡ್ತಾರೆ, ಹೇಗೆ ಅದನ್ನ ಎಡಿಟ್ ಮಾಡೋದು ಅಂತ ನಿಮಗೆ ಕಲಿಸ್ಕೊಡ್ತಾ ಇದೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇವ್ರ ಚಾನಲ್ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇದರಿಂದ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇವರು ಯಾವ ರೀತಿ ಅರ್ನಿಂಗ್ ಮಾಡ್ತಾರೆ, ಯಾವ ಕಂಟೆಂಟ್ ನ ಇಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ ಅಂತ. ಸೊ ನೋಡ್ತಿರಬಹುದು ಇಲ್ಲಿ ನಿಮಗೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀನಿ ಇವ್ರದ್ದು. ಸೊ ನೋಡ್ತಿರಬಹುದು 7.0 ಇದು ಇದೆ. ಸೊ ಇಲ್ಲಿ ಇವಾಗ ಕಂಟೆಂಟ್ ಬಗ್ಗೆ ಮಾತಾಡಿದ್ರೆ ನೋಡ್ತಿರಬಹುದು ಇಲ್ಲಿ ಫ್ರೆಂಡ್ಸ್ ಇವ್ರು ಏನ್ ಮಾಡ್ತಾರೆ ಗೊತ್ತಾ, ಮೂವಿ ಕ್ಲಿಪ್ಸ್ ಗಳನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಏನ್ ಮಾಡ್ತಾರೆ ಇವರು, ಒಂದು ಮೂವಿಯನ್ನ ಡೌನ್ಲೋಡ್ ಮಾಡ್ಕೋತಾರೆ. ನಿಮಗೆ ಮೂವಿ ಎಲ್ಲಿ ಸಿಗುತ್ತೆ, ಎಲ್ಲಿಂದ ನೀವು ತಗೊಳ್ಳೋದು, ಅದು ಕೂಡ ನಿಮಗೆ ಮುಂದೆ ಹೇಳ್ತಿದ್ದೀನಿ. ಸೊ ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಳೋಣ ಇವ್ರು ಯಾವ ರೀತಿ ವರ್ಕ್ ಮಾಡ್ತಾರೆ ಅಂತ. ಓಕೆ, ಸೊ ನೋಡ್ತಿರಬಹುದು ಇಲ್ಲಿ ಇವ್ರು ಜಸ್ಟ್ ಮೂವೀಸ್ ಅನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಸೊ ಇಲ್ಲಿ ಫ್ರೆಂಡ್ಸ್ ಅವರು ಯೂಟ್ಯೂಬ್ ಮೂಲಕನೂ ಅರ್ನಿಂಗ್ ಮಾಡ್ತಾರೆ, ಹಾಗೂ ಲೋಗೋ ಪ್ರಮೋಷನ್ ಮೂಲಕ ಕೂಡ ಇಲ್ಲಿ ಇವರು ಅರ್ನಿಂಗ್ ಮಾಡ್ತಾರೆ. ಸೊ ನೋಡ್ತಿರಬಹುದು ಲೋಗೋ ಪ್ರಮೋಷನ್ ಅಂದ್ರೆ ಏನು, ಇಲ್ಲಿ ನೋಡ್ತಿದ್ರ ಮೇಲ್ಗಡೆ ನೋಡ್ತಿರಬಹುದು ಇಲ್ಲಿ ಇವರಿಗೆ ಪ್ರಮೋಷನ್ ಸಿಕ್ಕಿದೆ. ಸೊ ನೋಡ್ತಿದ್ರ ಇದೆಲ್ಲ ಮೇಲ್ಗಡೆ ನೋಡ್ತಿದ್ರ, ಇಲ್ಲಿ ಆಲ್ಮೋಸ್ಟ್ ಇವರಿಗೆ ಪ್ರತಿಯೊಂದು ವಿಡಿಯೋದಲ್ಲಿ ನೋಡ್ತಿರಬಹುದು ಇಲ್ಲಿ ಫ್ರೆಂಡ್ಸ್ ಅವರು ಲೋಗೋ ಪ್ರಮೋಷನ್ ಮಾಡಿದ್ದಾರೆ. ಸೊ ಇಮೇಜಿನ್ ಮಾಡ್ಕೋಬಹುದು ಇಲ್ಲಿಂದ ಫ್ರೆಂಡ್ಸ್ ಅವರು ಎಷ್ಟೊಂದು ಅರ್ನಿಂಗ್ ಮಾಡ್ತಾ ಇದ್ದಾರೆ ಅಂತ. ಸೊ ನೋಡ್ತಾ ಇದ್ದಾರಾ, ಇದು ಎಲ್ಲ ಲೇಟೆಸ್ಟ್ ವಿಡಿಯೋಸ್ ಇದೆ, ಇದರ ಮೇಲೆ ವ್ಯೂಸ್ ಕೂಡ ನೀವು ನೋಡ್ತಿರಬಹುದು. ಸೊ ನೋಡಿ ಲೇಟೆಸ್ಟ್ ವಿಡಿಯೋ ಮೇಲೆ 1.7 ಮಿಲಿಯನ್ ವ್ಯೂಸ್ ಬಂದಿದೆ. ಇವಾಗ ನಾವು ಪಾಪ್ಯುಲರ್ ವಿಡಿಯೋಸ್ ಮೇಲೆ ಬಂದಿದೆ ಅಂತ ಅನ್ಕೊಳ್ಳಿ. ಸೊ ನೋಡ್ತಾರ ಇಲ್ಲಿ ನೋಡಿ 19 ಮಿಲಿಯನ್ ವ್ಯೂಸ್, 19 ಮಿಲಿಯನ್ ವ್ಯೂಸ್, 16 ಮಿಲಿಯನ್, 15, 11 ಈ ರೀತಿ ಫ್ರೆಂಡ್ಸ್ ಇಲ್ಲಿ ಇವರಿಗೆ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಬರ್ತದೆ. ಆಬ್ವಿಯಸ್ಲಿ ಲೋಗೋ ಪ್ರಮೋಷನ್ ಅಲ್ಲಿ ನಿಮಗೆ ಬ್ರ್ಯಾಂಡ್ ಪ್ರಮೋಷನ್ ಅಲ್ಲಿ ನೀವು ಎಷ್ಟು ದುಡ್ಡು ಸಿಗುತ್ತಲ್ಲ ಅಷ್ಟು ಸಿಗುದಿಲ್ಲ. ಬಟ್ ಇಲ್ಲಿ ಫ್ರೆಂಡ್ಸ್ ನಿಮಗೆ ಈ ರೀತಿ ವ್ಯೂಸ್ ಬರೋಕೆ ಶುರು ಆಯ್ತು ಅಂತ ಅನ್ಕೊಳ್ಳಿ, 19 ಮಿಲಿಯನ್, 20 ಮಿಲಿಯನ್. ಸೊ ಡೆಫಿನೆಟ್ಲಿ ನೋ ಡೌಟ್ ಇಲ್ಲಿಂದ ತುಂಬಾ ಒಳ್ಳೆ ಒಂದು ಅಮೌಂಟ್ ಅನ್ನ ಅರ್ನ್ ಮಾಡಬಹುದು. ಸೊ ನೋಡ್ತಾರ ಪ್ರತಿಯೊಂದು ವಿಡಿಯೋ ಮೇಲೆ ಇಲ್ಲಿ ಇವರಿಗೆ ಲೋಗೋ ಪ್ರಮೋಷನ್ ಸಿಗಿದೆ, ಹಾಗೂ ವ್ಯೂಸ್ ಕೂಡ ನೀವು ನೋಡ್ತಿರಬಹುದು ಎಷ್ಟೊಂದು ವ್ಯೂಸ್ ಇಲ್ಲಿ ಇವರಿಗೆ ಬರ್ತದೆ ಅಂತ. ಸೊ ಇಲ್ಲಿ ನಿಮಗೆ ತೋರಿಸಿದೆ ಇದೊಂದು ಯೂಟ್ಯೂಬ್ ಚಾನಲ್ ಇತ್ತು. ಇದೇ ರೀತಿ ಫ್ರೆಂಡ್ಸ್ ನೋಡ್ತಿರಬಹುದು ಇವ್ರದಷ್ಟು ಯೂಟ್ಯೂಬ್ ಚಾನಲ್ಸ್ ಇದೆಲ್ಲ ಎಲ್ಲ ಮಾನಿಟೈಸೇಷನ್ ಆಗಿದೆ. ಇದಕ್ಕೆ ಪ್ರೂಫ್ ಏನಪ್ಪಾ ಅಂದ್ರೆ ಇಲ್ಲಿ ಇವಾಗ ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದೀನಿ. ಸೊ ನೋಡ್ತಾರಾ ಇವ್ರದೇ ಇದು ಯೂಟ್ಯೂಬ್ ಚಾನಲ್ ಇದೆ, ಇದು 4.0 ಬಂದಿದೆ ನೋಡ್ತಿರಬಹುದು. ಇಲ್ಲಿ ನೋಡ್ತಾರಾ ಜಾಯಿನ್ ಬಟನ್ ಇಲ್ಲಿ ಇವರಿಗೆ ಸಿಕ್ಕಿದೆ. ಸೊ ಜಾಯಿನ್ ಬಟನ್ ಯಾವಾಗ ಸಿಗುತ್ತೆ, ಯಾವಾಗ ನಿಮ್ಗೆ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗುತ್ತಲ್ಲ ಅವಾಗ ಇಲ್ಲಿ ನಿಮಗೆ ಜಾಯಿನ್ ಬಟನ್ ಸಿಗುತ್ತೆ. ಕ್ರಿಯೇಟರ್ ಬೇಕಾದ್ರೆ ಅದನ್ನ ಅನೇಬಲ್ ಮಾಡಬಹುದು, ಬೇಕಾದ್ರೆ ಅದನ್ನ ಡಿಸೇಬಲ್ ಮಾಡಬಹುದು. ಮಿಕ್ಕಿದ್ದೆ ನಾನು ನಿಮಗೆ ಚಾನಲ್ ತೋರಿಸಿದಲ್ಲ ಅದರಲ್ಲಿ ಫ್ರೆಂಡ್ಸ್ ಅವರು ಡಿಸೇಬಲ್ ಮಾಡಿದ್ದಾರೆ, ಬಟ್ ಈ ಒಂದು ಚಾನಲ್ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಅವರು ಅನೇಬಲ್ ಮಾಡಿದ್ದಾರೆ. ಸೊ ನೋಡ್ತಾರ ಸೇಮ್ ಕಂಟೆಂಟ್ ಇದೆ, ಇಲ್ಲಿ ಕೂಡ ಫ್ರೆಂಡ್ಸ್ ಅವರು ಲೋಗೋ ಪ್ರಮೋಷನ್ ಕೂಡ ಮಾಡ್ತಾರೆ, ಹಾಗೂ ಯೂಟ್ಯೂಬ್ ಇಂದ ಕೂಡ ಫ್ರೆಂಡ್ಸ್ ಇಲ್ಲಿ ಇವರು ಅರ್ನಿಂಗ್ ಮಾಡ್ತಾರೆ. ಸೊ ನೋಡ್ತಾರ ಪಾಪ್ಯುಲರ್ ವಿಡಿಯೋಸ್ ಮೇಲೆ ನೋಡಿದಕ್ಕೆ 22 ಮಿಲಿಯನ್ ವ್ಯೂಸ್ ಬಂದಿದೆ, 5.3 ಮಿಲಿಯನ್ ವ್ಯೂಸ್ ಬಂದಿದೆ. ಸೊ ಈ ರೀತಿ ಫ್ರೆಂಡ್ಸ್ ಇಲ್ಲಿ ಇವರಿಗೆ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಬರ್ತದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ಒಂದು ವಿಡಿಯೋನ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಸೊ ಅವಾಗ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಯಾವ ರೀತಿ ಕಂಟೆಂಟ್ ನ ಇಲ್ಲಿ ಇವರು ಅಪ್ಲೋಡ್ ಮಾಡ್ತಾರೆ ಅಂತ. ಸೊ ಸಿಂಪಲ್ ಫ್ರೆಂಡ್ಸ್ ಇವಾಗ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವ್ರು ಏನ್ ಮಾಡ್ತಾರೆ, ಮೂವಿ ಕ್ಲಿಪ್ ಅನ್ನ ಎಡಿಟ್ ಮಾಡ್ತಾರೆ, ವಾಯ್ಸ್ ಓವರ್ ಕೊಡೋದಿಲ್ಲ, ಅವ್ರ ಫೇಸ್ ಅನ್ನ ತೋರಿಸೋದಿಲ್ಲ. ಜಸ್ಟ್ ಇಲ್ಲಿ ಏನ್ ಮಾಡ್ತಾರೆ, ಒಂದು ಮೂವಿಯನ್ನ ಹೋಲ್ ಮೂವಿನ ಡೌನ್ಲೋಡ್ ಮಾಡ್ಕೋತಾರೆ, ಅದರಲ್ಲಿ ಯಾವ್ದೆಲ್ಲ ಇಂಟ್ರೆಸ್ಟಿಂಗ್ ಪಾರ್ಟ್ ಇರುತ್ತಲ್ಲ ಅದನ್ನ ಫ್ರೆಂಡ್ಸ್ ಅವರು ಕಟ್ ಮಾಡಿ 60 ಸೆಕೆಂಡ್ ಒಂದು ವಿಡಿಯೋನ ಮಾಡಿ ಇಲ್ಲಿ ಅಪ್ಲೋಡ್ ಮಾಡ್ತಾರೆ. ಸಿಂಪಲ್. ಸೊ ನಿಮಗೂ ಕೂಡ ಈ ರೀತಿ ಕೆಲಸ ಮಾಡಬೇಕಾಗುತ್ತೆ. ಸೊ ಇವಾಗ ನಿಮ್ಮಲ್ಲಿ ತುಂಬಾ ಜನ ಹೇಳ್ಬಹುದು ಸರ್ ಈ ರೀತಿ ಮಾಡಿದ್ರೆ
ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ, ಕಾಪರೇಟ್ ಬರುತ್ತೆ ಅಂತ ಅನ್ಬೋದು. ಬಟ್ ನಿಮ್ಮ ಮುಂದೆ ಪ್ರೂಫ್ ಇದೆ ಇವಾಗ. ಸೊ ನೋಡ್ತೀರಾ, ಇವಾಗ ನಿಮ್ಮ ಮುಂದೆ ಪ್ರೂಫ್ ತೋರಿಸಿದ್ದೀನಿ. ಸೊ ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇಲ್ಲಿ ಫ್ರೆಂಡ್ಸ್, ಇವರು 10 ಯೂಟ್ಯೂಬ್ ಚಾನಲ್ಸ್ ಇದೆ. ಸೊ ಎಷ್ಟು ಯೂಟ್ಯೂಬ್ ಚಾನಲ್ಸ್ ಇವರು ಸೇಲ್ ಕೂಡ ಮಾಡಿದ್ದಾರೆ. ಸೊ ನೋಡ್ತೀರಾ, ನಿಮ್ಮ ಮುಂದಿನ ಪ್ರೂಫ್ ಇದೆ ಇಲ್ಲಿ ಫ್ರೆಂಡ್ಸ್. ಇದಕ್ಕೆ ಜಾಯಿನ್ ಬಟನ್ ಸಿಕ್ಕಿದೆ. ಇದಕ್ಕಿಂತ ದೊಡ್ಡ ಪ್ರೂಫ್ ನನಗೆ ಏನು ಹೇಳಿ ಏನು ತೋರಿಸಲಿ ನನಗೆ ಅರ್ಥ ಆಗೋದಿಲ್ಲ. ಸೊ ನೋಡ್ತಿರಬಹುದು, ಇವಾಗ ನಿಮ್ಮ ಮುಂದಿನ ಪ್ರೂಫ್ ಇದೆ. ಸೊ ನೋಡ್ತಾರಾ, ಇದಕ್ಕೆ ಜಾಯಿನ್ ಬಟನ್ ಸಿಕ್ಕಿದೆ. ನೆಕ್ಸ್ಟ್ ಇದೊಂದು ಚಾನಲ್ ಇದೆ. ಈ ರೀತಿ ನಿಮಗೆ ಸ್ಟಾರ್ಟಿಂಗ್ ಕೂಡ ಇವರು ಚಾನಲ್ಸ್ಗಳನ್ನ ತೋರಿಸ್ತೀನಿ. ಸೊ ಎಲ್ಲದರಲ್ಲಿ ಇವರು ಸೇಮ್ ಕಂಟೆಂಟ್ ಅಪ್ಲೋಡ್ ಮಾಡ್ತಾರೆ, ಸೇಮ್ ರೀತಿ ನೀವು ವರ್ಕ್ ಮಾಡ್ತಾರೆ. ಓಕೆ, ಸೊ ಬನ್ನಿ ಹಾಗಾದ್ರೆ ಇವಾಗ ನೋಡೋಣ ಹೇಗೆ ನೀವು ಈ ರೀತಿ ವಿಡಿಯೋಸ್ಗಳನ್ನ ಎಡಿಟ್ ಮಾಡೋದು ಅಂತ. ಸೊ ಅವ್ರಿಗೆ ನಾನು ಕೇಳಿದೀನಿ, ಅವ್ರು ಯಾವ ರೀತಿ ಎಡಿಟ್ ಮಾಡ್ತಾರಲ್ಲ ಅದೇ ರೀತಿ ಫ್ರೆಂಡ್ಸ್ ನಿಮಗೆ ಎಡಿಟ್ ಮಾಡಿ ತೋರಿಸ್ತೀನಿ. ಸೊ ಸಿಂಪಲ್ ಇರೋದಿದೆ. ಸೊ ನಿಮ್ಮ ಹತ್ರ ಜಸ್ಟ್ ಒಂದು ಸ್ಮಾರ್ಟ್ ಫೋನ್ ಇದ್ರೆ ಸಾಕು, ನೀವು ಪ್ರತಿಯೊಬ್ಬರು ಈ ರೀತಿ ವಿಡಿಯೋಸ್ಗಳನ್ನ ಎಡಿಟ್ ಮಾಡಬಹುದು. ಹಾಗೂ ಎಡಿಟ್ ಮಾಡೋಕ್ಕೋಸ್ಕರ ನಿಮಗೆ ಮೂವೀಸ್ ಬೇಕಾಗುತ್ತೆ. ಮೂವೀಸ್ ನಿಮ್ಗೆ ಎಲ್ಲಿಂದ ಸಿಗುತ್ತೆ ಅದನ್ನ ಟೆಲಿಗ್ರಾಮ್ ಅಲ್ಲಿ ನಿಮ್ಗೆ ನೋಡೋಕೆ ಸಿಗುತ್ತೆ. ಸೊ ಅಲ್ಲಿಂದ ಫ್ರೆಂಡ್ಸ್ ನಿಮಗೆ ಎಲ್ಲ ಡೀಟೇಲ್ಸ್ ನ ಕೊಟ್ಟಿದ್ದೀನಿ, ಎಲ್ಲಿಂದ ಮೂವಿ ಸಿಗುತ್ತೆ ಅಂತ. ಅಲ್ಲಿಂದ ನೀವು ಮೂವಿನ ತಗೊಳ್ಳಿ, ಆನಂತರ ನಿಮಗೆ ಎಡಿಟ್ ಮಾಡಬೇಕಾಗುತ್ತೆ. ಸೊ ಇವಾಗ ಹೇಗೆ ಎಡಿಟ್ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಾನು ಒಂದು ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಆನಂತರ ಏನು ಮಾಡಬೇಕಾಗುತ್ತೆ, ನಿಮಗೆ ಇನ್ಶಾಟ್ ಆಪ್ ಅಲ್ಲಿ ಬರಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಯಾವ ಆಪ್ ಇರುತ್ತೆ ಅದನ್ನು ಯೂಸ್ ಮಾಡಬಹುದು. ಸೊ ಬೆಟರ್ ಇರುತ್ತೆ ನೀವು ಇನ್ಶಾಟ್ ಯೂಸ್ ಮಾಡಿ. ಸೊ ಇಲ್ಲಿ ಬಂದ ನಂತರ ಸಿಂಪಲ್ ನಿಮಗೆ ವಿಡಿಯೋ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಆನಂತರ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ನ್ಯೂ ಪ್ರಾಜೆಕ್ಟ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಮೂವಿ ತಗೊಂಡಿರೋದು ಸಿಂಪಲ್ ನ ಇಲ್ಲಿ ಇವಾಗ ಇಂಪೋರ್ಟ್ ಮಾಡ್ಕೊತೀನಿ. ಓಕೆ, ಸೊ ಈ ರೀತಿ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ಇಲ್ಲಿಂದ ನಿಮಗೆ ಸಿಂಪ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರಬೇಕಾಗುತ್ತೆ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಬ್ಯಾಕ್ ಗ್ರೌಂಡ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಬ್ಯಾಕ್ ಗ್ರೌಂಡ್, ಓಕೆ, ಸೊ ಬ್ಯಾಕ್ ಗ್ರೌಂಡ್ ಸೆಲೆಕ್ಟ್ ಮಾಡಿದೆ. ಆನಂತರ ಇಲ್ಲಿ ನಿಮಗೆ ಬ್ಲರ್ ಇದೆಯಲ್ಲ ಇದನ್ನ ನಿಮಗೆ ರಿಮೂವ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಬ್ಲರ್ ಇದ್ರೆ ಐ ಥಿಂಕ್ ನಿಮ್ದು ಬ್ಲರ್ ಇರೋದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಓಕೆ, ಸೊ ಇಷ್ಟ ಅಂತ ಫ್ರೆಂಡ್ಸ್ ಏನು ಮಾಡಬಹುದು, ನಿಮಗೆ ಇಲ್ಲಿ ನೋಡ್ತಾರ ಕೆಳಗಡೆ ನಿಮ್ಗೆ ಒಂದು ಆಪ್ಷನ್ ಬರುತ್ತೆ ಇನ್ಶಾಟ್ ಅಂತ. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಆನಂತರ ಈ ವಾಟರ್ ಮಾರ್ಕ್ ಅನ್ನ ರಿಮೂವ್ ಮಾಡೋಗೋಸ್ಕರ ಫ್ರೀ ರಿಮೂವ್ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಆ ಅಡ್ವರ್ಟೈಸ್ಮೆಂಟ್ ನೋಡಿದ್ರ ಅಂತ ಅನ್ಕೊಳ್ಳಿ, ಅದು ವಾಟರ್ ಮಾರ್ಕ್ ರಿಮೂವ್ ಆಗುತ್ತೆ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ನಮ್ದು ವಾಟರ್ ಮಾರ್ಕ್ ರಿಮೂವ್ ಆಗಿದೆ. ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ನಿಮ್ಗೆ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ವ್ಯಾಲ್ಯೂ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಆನಂತರ ಇದರ ವ್ಯಾಲ್ಯೂ ಮೇಲೆ ನಿಮಗೆ 200% ಇಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಾನು 200% ಅದನ್ನ ವ್ಯಾಲ್ಯೂ ಅನ್ನ ಇಟ್ಟಿದ್ದೀನಿ. ಇಷ್ಟಾಂತರ ಫ್ರೆಂಡ್ಸ್ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ಇದ್ರ ಸ್ಪೀಡ್ ಅನ್ನು ನಮಗೆ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಇನ್ನೊಂದು ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಇಲ್ಲಿ ಕೆಳಗಡೆ ನೋಡ್ತಾರ ನಮಗೆ ಒಂದು ವಾಟರ್ ಮಾರ್ಕ್ ನೋಡೋಕೆ ಸಿಗ್ತದೆ, ಮೇಲ್ಗಡೆ ಒಂದು ವಾಟರ್ ಮಾರ್ಕ್ ನೋಡೋಕೆ ಸಿಗ್ತದೆ. ಸೊ ನಾನೇ ನಿಮಗೆ ಹೇಳಿದಿಲ್ಲ, ಸೊ ಎಲ್ಲಿಂದ ನೀವು ವಿಡಿಯೋ ಡೌನ್ಲೋಡ್ ಮಾಡೋದಿಲ್ಲ ಅಲ್ಲಿ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿ ವಾಟರ್ ಮಾರ್ಕ್ ನೋಡೋಕೆ ಸಿಗೋದಿಲ್ಲ. ಇನ್ ಕೇಸ್ ವಾಟರ್ ಮಾರ್ಕ್ ಇತ್ತು ಅಂತ ಅನ್ಕೊಳ್ಳಿ, ಅದನ್ನ ಫ್ರೆಂಡ್ಸ್ ನಿಮಗೆ ಸಿಂಪಲ್ ಬ್ಲರ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ನನಗೆ ವಾಟರ್ ಮಾರ್ಕ್ ಸಿಕ್ಕಿದೆ. ಸೊ ಇದನ್ನ ನಿಮಗೆ ಬ್ಲರ್ ಮಾಡಬೇಕಾಗುತ್ತೆ ಇನ್ ಕೇಸ್ ಏನಾದರೂ ಇದ್ರೆ. ಓಕೆ, ಸೊ ಈ ರೀತಿ ವಾಟರ್ ಮಾರ್ಕ್ ಇದ್ರೆ ಅದನ್ನ ನಿಮಗೆ ಬ್ಲರ್ ಮಾಡಬೇಕಾಗುತ್ತೆ. ಸೊ ಅದು ಆನಂತರ ಮಾಡೋಣ. ಸೊ ಮೊದಲಿಗೆ ಏನು ಮಾಡಬೇಕಾಗುತ್ತೆ, ಇವಾಗ ನಿಮಗೆ ಸ್ಪೀಡ್ ಮೇಲೆ ಬಂದು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಆನಂತರ ಇದರ ಸ್ಪೀಡ್ ನಿಮಗೆ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ. ಇಲ್ಲಿಂದ ಇವಾಗ ನಾನು ಅನ್ಕೊಳ್ಳಿ, ಇವಾಗ ಜಸ್ಟ್ ನಾನು 20% ಇಟ್ಟು 1.20 ಇಟ್ಟೆ ಅಂತ ಅನ್ಕೊಳ್ಳಿ. ಓಕೆನಾ? ಓಕೆ, ಸೊ ಇಷ್ಟು ಇವಾಗ ಇಟ್ಟಿದ್ದೀನಿ. ಸೊ ಇಷ್ಟೇ ಇಡಿ, ಇದಕ್ಕಿಂತ ಜಾಸ್ತಿ ಇಡಕ್ಕೆ ಹೋಗ್ಬಿಡಿ. ಜಾಸ್ತಿ ಇಟ್ಟರೆ ಅಂತ ಅನ್ಕೊಳ್ಳಿ, ಅವ್ರು ಮಾತಾಡೋದು ಏನೂ ಅರ್ಥ ಆಗೋದಿಲ್ಲ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಇಷ್ಟು ಇದನ್ನ ಇಟ್ಟಿದ್ದೀನಿ. ಆನಂತರ ಏನು ಮಾಡಬೇಕಾಗುತ್ತೆ, ಹೋಲ್ ಮೂವಿಯಲ್ಲಿ ಯಾವ್ದು ಇಂಟ್ರೆಸ್ಟಿಂಗ್ ಪಾರ್ಟ್ ಇರುತ್ತಲ್ಲ ಅದನ್ನ ಮಾತ್ರ ಫ್ರೆಂಡ್ಸ್ ನಿಮಗೆ ಇಡಬೇಕಾಗುತ್ತೆ, ಮಿಕ್ಕಿದೆಲ್ಲ ನಿಮಗೆ ಡಿಲೀಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಇದು ಕ್ಲಿಪ್ ತಗೊಂಡಿಲ್ಲ, ಇದು ಆಲ್ರೆಡಿ ಫ್ರೆಂಡ್ಸ್ ಎಡಿಟ್ ಇರೋದಿದೆ. ಸೊ ಇದನ್ನೇ ಫ್ರೆಂಡ್ಸ್ ನಿಮಗೆ ಇವಾಗ ಎಡಿಟ್ ಮಾಡಿ ತೋರಿಸ್ತೀನಿ. ಕಂಪ್ಲೀಟ್ ಅಂತ ನಿಮಗೆ ಎಡಿಟ್ ಮಾಡಿ ತೋರಿಸೋಕ್ಕಾಗೋದಿಲ್ಲ, ತುಂಬಾ ಟೈಮ್ ತಗೊಳುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ನೀವು ಎಡಿಟ್ ಮಾಡ್ತಿಲ್ಲ, ಆ ಕ್ಲಿಪ್ ಎಷ್ಟಿರಬೇಕು, 60 ಸೆಕೆಂಡ್ ಒಳಗಡೆ ಇರಬೇಕು, ಅಂದ್ರೆ 1 ನಿಮಿಷ ಒಳಗಡೆ ಇರುವಂತದ್ದು ನಿಮಗೆ ಕ್ಲಿಪ್ ಅನ್ನ ರೆಡಿ ಮಾಡಬೇಕಾಗುತ್ತೆ. ಸೊ ಮೊದಲಿಗೆ ನಿಮಗೆ ಮೂವಿ ಆಲ್ರೆಡಿ ಗೊತ್ತಿತ್ತು ಅಂತ ಅನ್ಕೊಳ್ಳಿ, ತುಂಬಾ ಒಳ್ಳೆ ವಿಷಯ. ಇರಲಿಲ್ಲ ಅಂದ್ರೆ ಏನ್ ಮಾಡಬೇಕಾಗುತ್ತೆ, ನಿಮಗೆ ಆ ಮೂವಿನ ನೋಡ್ಕೋಬೇಕಾಗುತ್ತೆ. ಅದರಲ್ಲಿ ಯಾವ್ದು ಇಂಟ್ರೆಸ್ಟಿಂಗ್ ಪಾರ್ಟ್ ಇರುತ್ತಲ್ಲ ಅದನ್ನ ಮಾತ್ರ ನಿಮಗೆ ಇಡಬೇಕಾಗುತ್ತೆ 60 ಸೆಕೆಂಡ್. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಸಿಂಪಲ್ ಏನ್ ಮಾಡ್ತೀನಿ, ಸೊ ಸ್ಟಾರ್ಟಿಂಗ್ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ನಿಮಗೆ. ಸೊ ನೋಡ್ತಾರಾ, ಇಲ್ಲಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಅಲ್ಲಿ ಯಾವ್ದೇ ರೀತಿ ಇಲ್ಲಿ ಏನು ಮಾತಾಡಿಲ್ಲ, ಏನು ಬಂದಿಲ್ಲ. ಸೊ ಇದು ಅನ್ವಾಂಟೆಡ್ ಪಾರ್ಟ್ ಇದೆ ಅಂತ ಅನ್ಕೊಳ್ಳಿ. ಈ ರೀತಿ ನಿಮಗೆ ಎಲ್ಲಾದರೂ ಬೋರಿಂಗ್ ಅನಿಸ್ತು, ಅನ್ವಾಂಟೆಡ್ ಪಾರ್ಟ್ ಇದ್ರೆ ಏನು ಮಾಡಬೇಕಾಗುತ್ತೆ, ನಿಮಗೆ ಅದನ್ನ ಸಿಂಪಲ್ ಡಿಲೀಟ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ನೋಡಿ ನಿಮ್ಮ ಹತ್ರ ಒಂದು ಆಪ್ಷನ್ ಇದೆ ಸ್ಪ್ಲಿಟ್ ಅಂತ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಅನಂತರ ಇದೇನು ಪಾರ್ಟ್ ಇದೆಲ್ಲ ಅನ್ವಾಂಟೆಡ್ ಪಾರ್ಟ್, ಇದನ್ನ ಫ್ರೆಂಡ್ಸ್ ನಿಮಗೆ ಸಿಂಪಲ್ ನೋಡಬೇಕಾಗುತ್ತೆ, ಡಿಲೀಟ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿಂದ ನಾನು ಡಿಲೀಟ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಸೊ ಈ ರೀತಿ. ಓಕೆ, ಅನಂತರ ಮತ್ತೆ ನಿಮಗೆ ಇದನ್ನ ಪ್ಲೇ ಮಾಡಿ ನೋಡಬೇಕಾಗುತ್ತೆ. ಇದ್ರಲ್ಲಿ ಯಾವ್ದು ಇಂಟ್ರೆಸ್ಟಿಂಗ್ ಪಾರ್ಟ್ ಇರುತ್ತಲ್ಲ ಅದನ್ನ ಮಾತ್ರ ನಿಮಗೆ ಇಡಬೇಕಾಗುತ್ತೆ. ಅನ್ವಾಂಟೆಡ್ ಪೋರ್ಷನ್ ಇಲ್ಲ ಫ್ರೆಂಡ್ಸ್ ನಿಮಗೆ ಅದನ್ನ ಡಿಲೀಟ್ ಮಾಡಬೇಕಾಗುತ್ತೆ. ಓಕೆ, ಓಕೆ, ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಇದು ಅನ್ವಾಂಟೆಡ್ ಪಾರ್ಟ್ ಇದೆ ಅಂತ ಅನ್ಕೊಳ್ಳಿ. ಸೊ ನಾನು ಮಾಡ್ತೀನಿ, ಸಿಂಪಲ್ ಇದನ್ನ ಇಷ್ಟು ಸೆಲೆಕ್ಟ್ ಮಾಡ್ತೀನಿ, ಸ್ಪ್ಲಿಟ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಆನಂತರ ಇಷ್ಟು ಪಾರ್ಟ್ ನನಗೆ ಬೇಕಾಗಿಲ್ಲ, ಇದು ಅನ್ವಾಂಟೆಡ್ ಪಾರ್ಟ್ ಇದೆ ಅಂತ ಅನ್ಕೊಳ್ಳಿ ಇವಾಗ. ಓಕೆ, ಸೊ ಇದೆಲ್ಲ ಇವಾಗ ಅನ್ವಾಂಟೆಡ್ ಪಾರ್ಟ್ ಇದೆ ಅಂತ ಅನ್ಕೊಳ್ಳಿ. ಸೊ ಇದನ್ನ ಫ್ರೆಂಡ್ಸ್ ಇವಾಗ ನಾನು ಸಿಂಪಲ್ ಡಿಲೀಟ್ ಮಾಡ್ತಿದ್ದೀನಿ ಇವಾಗ. ಓಕೆನಾ? ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ಸೆಲೆಕ್ಟ್ ಮಾಡಿ ಇವಾಗ ನಾನು ಸಿಂಪಲ್ ಇದನ್ನ ಡಿಲೀಟ್ ಮಾಡಿದೆ. ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಯಾವ್ದು ಇಂಪಾರ್ಟೆಂಟ್ ಸೀನ್ ಇರುತ್ತಲ್ಲ ಅದನ್ನ ಮಾತ್ರ, ಅಥವಾ ಯಾವ್ದು ಇಂಟ್ರೆಸ್ಟಿಂಗ್ ಸೀನ್ ಇರುತ್ತಲ್ಲ ಅದನ್ನ ಮಾತ್ರ ನಿಮಗೆ ಇಡಬೇಕಾಗುತ್ತೆ. ಸೊ ಟೋಟಲ್ ನಿಮ್ದು ವಿಡಿಯೋ ಲೆಂತ್ ಇಷ್ಟ ಇರಬೇಕು, 60 ಸೆಕೆಂಡ್ ಒಳಗಡೆ ಇರಬೇಕು, ಅಂದ್ರೆ 1 ನಿಮಿಷ ಒಳಗಡೆ ನಿಮ್ದು ವಿಡಿಯೋ ಲೆಂತ್ ಇರಬೇಕು. 59 ಸೆಕೆಂಡ್, 40 ಸೆಕೆಂಡ್ ಈ ರೀತಿ ನಿಮಗೆ ವಿಡಿಯೋ ಕ್ಲಿಪ್ ಅನ್ನ ರೆಡಿ ಮಾಡಬೇಕಾಗುತ್ತೆ. ಇದೇ ರೀತಿ ಫ್ರೆಂಡ್ಸ್ ನಾನು ಯಾವ್ದೆಲ್ಲ ಇಂಟ್ರೆಸ್ಟಿಂಗ್ ಪಾರ್ಟ್ ಇರುತ್ತಲ್ಲ ಅದನ್ನ ಮಾತಾಡ್ತಿದ್ದೀನಿ. ಇವಾಗ ಫೈಟಿಂಗ್ ಸೀನ್ ಇದ್ರೆ ಅದನ್ನ ಫೈಟಿಂಗ್ ಸೀನ್ ಅನ್ನು ಇಡ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಮ್ದು ವಿಡಿಯೋ ಲೆಂತ್ ಎಷ್ಟಾಗಿದೆ, 58 ಸೆಕೆಂಡ್ ಆಗಿದೆ. ಓಕೆ, ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಫ್ರೆಂಡ್ಸ್, ಇವಾಗ ನೀವು ಕಟ್ ಮಾಡಿರ್ತಾರಲ್ಲ ಅದ್ರ ಮಿಡಲ್ ನಿಮಗೆ ಒಂದು ಆಪ್ಷನ್ ಬರುತ್ತೆ ನೋಡಿ, ಟ್ರಾನ್ಸಿಷನ್ ನಿಮಗೆ ಒಂದು ಎಫೆಕ್ಟ್ಸ್ ನೋಡೋಕೆ ಸಿಗುತ್ತೆ. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇವಾಗ ನಿಮಗೆ ಇದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ನಂತರ ಇದ್ರದ್ದು ಸ್ವಲ್ಪ ಟೈಮಿಂಗ್ ಅನ್ನ ಕಡಿಮೆ ಮಾಡಬೇಕಾಗುತ್ತೆ. ಇಲ್ಲ ನಾನು 0.2 ತಗೋತೀನಿ, ಆನಂತರ ಸೆಲೆಕ್ಟ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಇವಾಗ ನೋಡಿ ಇದು ಪ್ಲೇ ಮಾಡಿ ತೋರಿಸಿ ನಿಮಗೆ ಯಾವ ರೀತಿ ಬರುತ್ತೆ ಅಂತ. ಸೊ ನೋಡ್ತಾರಾ, ಈ ರೀತಿ ಫ್ರೆಂಡ್ಸ್ ಒಂದು ಟ್ರಾನ್ಸಿಷನ್ ಎಫೆಕ್ಟ್ ಆಡ್ ಆಗುತ್ತೆ. ಸೊ ಅದು ಆಡ್ ಆಗಿದ್ದು ಜನರಿಗೆ ಗೊತ್ತಾಗಬಾರ್ದು. ಸೊ ಆ ರೀತಿ ಫ್ರೆಂಡ್ಸ್ ನಿಮಗೆ ಆಡ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿ ಫ್ರೆಂಡ್ಸ್ ಇಷ್ಟ ಆಗಿದೆ. ಓಕೆ, ಸೊ ಇದೇ ರೀತಿ ಫ್ರೆಂಡ್ಸ್ ಏನು ಮಾಡಬೇಕಾಗುತ್ತೆ, ನಿಮಗೆ ಇಂಟ್ರೆಸ್ಟಿಂಗ್ ಪಾರ್ಟ್ ಇರೋದು ಮಾತ್ರ ತಗೋಬೇಕಾಗುತ್ತೆ. ಬೋರಿಂಗ್ ಪಾರ್ಟ್ ಅದನ್ನ ನಿಮಗೆ ಕಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಎಲ್ಲಿ ನೀವು ಕಟ್ ಮಾಡಿರ್ತೀರಲ್ಲ ಅಲ್ಲಿ ನೀವು ಈ ರೀತಿ
ಟ್ರಾನ್ಸಿಷನ್ ಎಫೆಕ್ಟ್ಸ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ಡಿಟೇಲ್ ಆಗಿ ನಿಮಗೆ ಫುಲ್ ಹೇಳೋಕ್ಕಾಗೋದಿಲ್ಲ. ಸೊ ಇಲ್ಲಂದ್ರೆ ವಿಡಿಯೋ ಲೆಂತ್ ತುಂಬಾ ಜಾಸ್ತಿ ಆಗುತ್ತೆ. ಓಕೆ, ಸೊ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಇಷ್ಟಾಂತರ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಏನ್ ಮಾಡಬೇಕಾಗುತ್ತೆ, ನಿಮಗೆ ಸಿಂಪಲ್ ಕ್ಯಾನ್ವಾಸ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಆನಂತರ ಏನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್, ನಿಮಗೆ ಕ್ಯಾನ್ವಾಸ್ ಅಂತ ಆಪ್ಷನ್ ಇದೆ ನೋಡಿ, ಇದರ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಆನಂತರ ಇಲ್ಲಿಂದ ಇದನ್ನ ಸ್ವಲ್ಪ ನಿಮಗೆ ಝೂಮ್ ಮಾಡಬೇಕಾಗುತ್ತೆ. ಸೊ ಇದು ಎಷ್ಟು ಝೂಮ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು 37 ಅಥವಾ 35 ವರೆಗೂ ಇಡಿ. ಇಲ್ಲಿ ಫ್ರೆಂಡ್ಸ್ ನಾನು 37 ಮಟ್ಟ ಇಟ್ಟಿದ್ದೀನಿ. ಆನಂತರ ಅಪ್ಲೈ ಆಲ್ ಮೇಲೆ ಬಂದು ಕ್ಲಿಕ್ ಮಾಡಿ ಇದು ಎಲ್ಲದರ ಮೇಲೆ ಅಪ್ಲೈ ಆಗುತ್ತೆ. ಸಿಂಪಲ್. ಸೊ ನೋಡ್ತಾ ಇರಬಹುದು ಈ ರೀತಿ ಫ್ರೆಂಡ್ಸ್ ಇವಾಗ ಇದು ಅಪ್ಲೈ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡಬೇಕಾಗುತ್ತೆ, ನಿಮಗೆ ಸಿಂಪಲ್ ಫಿಲ್ಟರ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಆನಂತರ ನಿಮಗೆ ಅಡ್ಜಸ್ಟ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಆನಂತರ ಇಲ್ಲಿಂದ ಫ್ರೆಂಡ್ಸ್ ನೀವು ಏನು ಮಾಡಿ, ಇಲ್ಲಿ ಸ್ವಲ್ಪ ಸೈಡಲ್ಲಿ ಬಂದ್ರೆ ಅಂತ ಅನ್ಕೊಳ್ಳಿ, ಇಲ್ಲಿ ನಿಮಗೆ ಶಾರ್ಪನ್ ನೋಡೋಕೆ ಸಿಗುತ್ತೆ. ಇದರ ಮೇಲೆ ಬಂದು ಕ್ಲಿಕ್ ಮಾಡಿ ಇದನ್ನ ಫ್ರೆಂಡ್ಸ್ ನಿಮಗೆ 100% ನಿಮಗೆ ಫುಲ್ ಇಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನಾನು ಇವಾಗ 100 ಮೇಲೆ ಫುಲ್ ಇಟ್ಟಿದ್ದೀನಿ. ಲೈಟ್ನಿಂಗ್ ಮೇಲೆ ಬರೋಣ. ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ನೀವು ಇದನ್ನ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆನಂತರ ಕಾಂಟ್ರಾಸ್ಟ್ ಮೇಲೆ ಬನ್ನಿ. ಕಾಂಟ್ರಾಸ್ಟ್ ಅಲ್ಲಿ ಕೂಡ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ. ಸೊ ನೋಡಿ ಈ ಮೂವಿ ಕ್ಲಿಪ್ ಯಾವ ರೀತಿ ಇರುತ್ತಲ್ಲ ಅದ್ರ ಮೇಲೆ ಸ್ವಲ್ಪ ಡಿಪೆಂಡ್ ಆಗುತ್ತೆ. ಸೊ ಎಲ್ಲದರಲ್ಲಿ ಸೇಮ್ ಲೈಟಿಂಗ್ ಸೇಮ್ ಕಂಡೀಷನ್ ಇರೋದಿಲ್ಲ. ಸೊ ಇದನ್ನ ನೋಡಿಕೊಂಡು ಸ್ವಲ್ಪ ಚೆನ್ನಾಗಿ ಅನ್ಸೋ ಹಾಗೆ ನಿಮಗೆ ಇಲ್ಲಿ ಎಡಿಟ್ ಮಾಡಬೇಕಾಗುತ್ತೆ. ಓಕೆನಾ? ಆನಂತರ ಇಲ್ಲಿ ವಾಮ್ ಇದೆ. ಸೊ ವಾಮ್ ಕೂಡ ನಾನು ಸ್ವಲ್ಪ ಇಲ್ಲಿ ಜಾಸ್ತಿ ಮಾಡ್ತಿದ್ದೀನಿ. ಸೊ ಈ ರೀತಿ ನೋಡ್ತಾ ಇರಬಹುದು. ಆನಂತರ ಸ್ಯಾಚುರೇಷನ್ ಬರುತ್ತೆ. ನಿಮಗೆ ಸ್ಯಾಚುರೇಷನ್ ನೋಡಿ ನಿಮಗೆ ಹೇಗೆ ಬನ್ಸುತ್ತೆ ಹಾಗೆ ನೀವು ಸ್ವಲ್ಪ ಸ್ಯಾಚುರೇಷನ್ ಕೂಡ ಇಲ್ಲಿಂದ ಜಾಸ್ತಿ ಮಾಡ್ತೀನಿ. ಓಕೆನಾ? ನೆಕ್ಸ್ಟ್ ಇಂದ ಫ್ರೆಂಡ್ಸ್ ಇವಾಗ ಹೈಲೈಟ್ ಬರುತ್ತೆ. ಹೈಲೈಟ್ ಅನ್ನ ಸೆಲೆಕ್ಟ್ ಮಾಡೋಣ. ಅದು ಕೂಡ ಫ್ರೆಂಡ್ಸ್ ನಾನು ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಿ. ಒಂದು 6% ಅಂತ ಅನ್ಕೊಳ್ಳಿ. 6 ನಾನು ಇದನ್ನ ಜಾಸ್ತಿ ಮಾಡಿದ್ದೀನಿ. ಆನಂತರ ಶ್ಯಾಡೋ ಬರುತ್ತೆ. ಶ್ಯಾಡೋ ಇಂದ ಫ್ರೆಂಡ್ಸ್ ನಾನು ಸ್ವಲ್ಪ ಕಡಿಮೆ ಮಾಡ್ತೀನಿ. ಸೊ ನೋಡ್ಕೊಳ್ಳಿ ಅಕಾರ್ಡಿಂಗ್ ಟು ನಿಮ್ದು ವಿಡಿಯೋ ಹೇಗಿರುತ್ತೆ ಹಾಗೆ ನೀವು ಇದನ್ನ ಸ್ವಲ್ಪ ಎಲ್ಲಾನು ಸ್ವಲ್ಪ ಟ್ವೀಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಆಸ್ ಇಟ್ ಇಸ್ ನೀವು ಇಟ್ಟರೆ ಆಬ್ವಿಯಸ್ಲಿ ನಿಮಗೆ ಕಾಪಿರೈಟ್ ಬರುತ್ತೆ. ಸೊ ಇದನ್ನ ಎಲ್ಲ ಏನು ಎಡಿಟಿಂಗ್ ಸ್ಟೆಪ್ಸ್ ನಿಮಗೆ ಹೇಳ್ತಿಲ್ಲ ಇದನ್ನ ಫಾಲೋ ಮಾಡಿ, ಕಂಪಲ್ಸರಿ ಫಾಲೋ ಮಾಡಿ. ಓಕೆ ಓಕೆ ಇಷ್ಟಾಂತರ ಫ್ರೆಂಡ್ಸ್ ನೋಡೋಗುತ್ತೆ ಅಪ್ಲೈ ಆಲ್ ಮೇಲೆ ಬಂದು ನಿಮಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಎಲ್ಲದ್ರ ಮೇಲೆ ಫ್ರೆಂಡ್ಸ್ ಇವಾಗ ಇದು ಅಪ್ಲೈ ಆಗಿದೆ. ಓಕೆ, ಅಪ್ಲೈ ಮಾಡೋಣ. ಸಿಂಪಲ್. ನೆಕ್ಸ್ಟ್ ಫ್ರೆಂಡ್ಸ್ ಇಷ್ಟಾಂತರ ಏನು ಮಾಡಬೇಕಾಗುತ್ತೆ, ನಿಮಗೆ ಇಲ್ಲಿಂದ ಸಿಂಪಲ್ ಇದನ್ನ ಎಕ್ಸ್ಪೋರ್ಟ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿಂದ ನಾನು 1080p ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರ್ಬೋದು. ಸೊ 1080p ಸೆಲೆಕ್ಟ್ ಮಾಡೋಣ. ಆನಂತರ ಅಲ್ಲಿ 60 ಫ್ರೇಮ್ ಪರ್ ಸೆಕೆಂಡ್ ಸೆಲೆಕ್ಟ್ ಮಾಡಿ ನಾನು ಸಿಂಪಲ್ ಇವಾಗ ಇದನ್ನ ಎಕ್ಸ್ಪೋರ್ಟ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಇವಾಗ ಫ್ರೆಂಡ್ಸ್ ಇದು ಎಕ್ಸ್ಪೋರ್ಟ್ ಆಗ್ತಿದೆ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಮ್ದು ವಿಡಿಯೋ ಎಕ್ಸ್ಪೋರ್ಟ್ ಕಂಪ್ಲೀಟ್ ಆಯಿತು. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ನಮ್ದು ವಿಡಿಯೋ ಎಕ್ಸ್ಪೋರ್ಟ್ ಆಗಿದೆ. ಆನಂತರ ಏನು ಮಾಡಬಹುದು, ಇದನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಅರ್ಥ ಆಯ್ತಾ? ಈ ರೀತಿ ಫ್ರೆಂಡ್ಸ್ ನಿಮಗೆ ಏನು ಮಾಡಬಹುದು, ಎಡಿಟ್ ಮಾಡಿ ಡೈಲಿ ಏನಿಲ್ಲ ಅಂದ್ರೆ 3 ಇಂದ 4 ವಿಡಿಯೋಸ್ಗಳನ್ನ ನಿಮಗೆ ನಿಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಇನ್ನು ನಿಮ್ಮಲ್ಲಿ ಕೆಲವೊಂದು ಜನರಿಗೆ ಒಂದು ಡೌಟ್ ಇರ್ತಾ ಇರಬಹುದು, ಒಂದು ಪ್ರಶ್ನೆ ಕಾಡ್ತಾ ಇರಬಹುದು. ಅದೇನಪ್ಪ ಅಂದ್ರೆ ಈ ರೀತಿ ನಾವು ಮೂವಿ ಕ್ಲಿಪ್ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗುತ್ತಾ, ಕಾಪಿರೈಟ್ ಸ್ಟ್ರೈಕ್ ಬಂದ್ರೆ ಏನು ಮಾಡೋದು ಅಂತ ಈ ಕ್ವಶನ್ ನಿಮ್ಮ ಮನೆಯಲ್ಲಿ ಇರ್ತಾ ಇರಬಹುದು. ಸೊ ನೋಡಿ ಇದಕ್ಕೆ ಆನ್ಸರ್ ಇದೆ, ಹೇಳೋಕ್ಕಾಗೋದಿಲ್ಲ. ಇಲ್ಲಿ ನೋಡ್ತಾ ಇರಬಹುದು ಇವ್ರು ನಮಗೆ ಹೇಳಿದೆ ಇವರು 8 ಚಾನಲ್ಸ್ ಇವ್ರದಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವರು 8 ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಇದೇ ಒಂದು ರೀಸನ್ ಇರುತ್ತೆ. ಓಕೆ, ಸೊ ಹೇಳೋಕ್ಕಾಗೋದಿಲ್ಲ ಯಾವಾಗ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ, ಯಾವಾಗ ನಿಮ್ಮ ಚಾನಲ್ ಜೊತೆ ಏನಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಇಲ್ಲಿ ಫ್ರೆಂಡ್ಸ್ ನಾವು ಇವ್ರ ಜೊತೆ ಮಾತಾಡುವಾಗ ಇವ್ರು ನನಗೆ ಹೇಳಿದ್ರು ಇವ್ರದ್ದು 2 ಚಾನಲ್ ಇತ್ತು, ಅದು ಮಾನಿಟೇಷನ್ ಆಗಿಲ್ಲ ಅಂತ ಹೇಳಿದ್ರು. ಸೊ ಈ ರೀತಿ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಫ್ರೆಂಡ್ಸ್ ಎಲ್ಲಿವರೆಗೂ ನಿಮ್ಮ ಚಾನಲ್ ಇರುತ್ತಲ್ಲ, ಸೊ ನೋಡ್ತಾ ಇರಬಹುದು ಇಲ್ಲಿ ಇವ್ರದ್ದು ಇವಾಗ ಟೋಟಲಿ ನೋಡಿದ್ರೆ 9 ರಿಂದ 10 ಚಾನಲ್ಸ್ ಇವಾಗ ಇವ್ರದ್ದು ಮಾನಿಟೇಷನ್ ಇದೆ. ಸೊ ಪ್ರತಿಯೊಂದು ಯೂಟ್ಯೂಬ್ ಚಾನಲ್ ಇಲ್ಲಿ ಇವರು 50,000 80,000 60,000 ಈ ರೀತಿ ಒಂದೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇವರು ಅರ್ನಿಂಗ್ ಮಾಡ್ತಾರೆ. ಸೊ ಇಲ್ಲಿ ಫ್ರೆಂಡ್ಸ್ ನೋಡಿ ಯಾವುದೇ ರೀತಿ ನಿಮಗೆ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಸೊ ಇವ್ರು ಏನು ಮಾಡ್ತಾರೆ, ಒಂದು ತಿಂಗಳಲ್ಲಿ ಈ ರೀತಿ ಮೂವಿ ಕ್ಲಿಪ್ಸ್ ಇರುತ್ತಲ್ಲ ತುಂಬಾ ಬೇಗ ವೈರಲ್ ಆಗುತ್ತೆ, ಬೇಗ ಇರ್ತೀವಿ ನಿಮ್ಗೆ ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತೆ. ಸೊ ಒಂದೊಂದು ಮಂತಲ್ಲಿ ಫ್ರೆಂಡ್ಸ್ ಇವರು ಒಂದು ಯೂಟ್ಯೂಬ್ ಚಾನಲ್ ಗ್ರೋ ಮಾಡ್ತಾರೆ, ಅದರಿಂದ ಫ್ರೆಂಡ್ಸ್ ಇವರು ಅರ್ನಿಂಗ್ ಮಾಡ್ತಾರೆ. ಸೊ ಮೇ ಬಿ ಮುಂದೆ ಫ್ಯೂಚರ್ಲಿ ಏನಾಗುತ್ತೋ ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಯೂಟ್ಯೂಬ್ ನಿಮಗೆ ಗೊತ್ತು ಎಷ್ಟು ಸ್ಟ್ರಿಕ್ಟ್ ಆಗಿದೆ ಅಂತ. ಸೊ ಇಲ್ಲಿ ನಮಗೆ 110% ವರ್ಕೌಟ್ ಆಗುತ್ತೆ ಅಂತ ಹೇಳ್ತಿಲ್ಲ. ಸೊ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಫ್ರೆಂಡ್ಸ್ ಇಲ್ಲಿಂದ ಅರ್ನಿಂಗ್ ಮಾಡಬಹುದು. ಸೊ ಇಲ್ಲಿ ಫ್ರೆಂಡ್ಸ್ ಏನು ಮಾಡ್ತಾರೆ ರೀತಿ ಯೂಟ್ಯೂಬ್ ಚಾನಲ್ಸ್ನ ಗ್ರೋ ಮಾಡಿ ಆನಂತರ ಫ್ರೆಂಡ್ಸ್ ಅನ್ನ ಸೇಲ್ ಮಾಡ್ತಾರೆ. ಕ್ಯಾಸಿನೋದರ ಇರುತ್ತಲ್ಲ ಅವ್ರಿಗೆ ಫ್ರೆಂಡ್ಸ್ ಅನ್ನ ಸೇಲ್ ಮಾಡ್ತಾರೆ. ಹಾಗೂ ಇಲ್ಲಿ ಫ್ರೆಂಡ್ಸ್ ನಿಮಗೆ ಯೂಟ್ಯೂಬ್ ಮಾನಿಟೇಷನ್ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಇಲ್ಲಿ ಫ್ರೆಂಡ್ಸ್ ನೀವು ಲೋಗೋ ಪ್ರಮೋಷನ್ ಮೂಲಕ ಅರ್ನಿಂಗ್ ಮಾಡಬಹುದು. ಸೊ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಇವರು ಲೋಗೋ ಪ್ರಮೋಷನ್ ಮೂಲಕ ಕೂಡ ಇಲ್ಲಿಂದ ಇಲ್ಲಿ ಅವರು ಅರ್ನಿಂಗ್ ಮಾಡ್ತಾರೆ. ಸೊ ಆಲ್ರೆಡಿ ನಾನು ಒಂದು ಲೋಗೋ ಪ್ರಮೋಷನ್ ಮೇಲೆ ವಿಡಿಯೋನ ಮಾಡಿದ್ದೀನಿ, ಆ ವಿಡಿಯೋನ ಹೋಗಿ ನೀವು ನೋಡಬಹುದು. ಓಕೆ, ಸೊ ಡೆಫಿನೆಟ್ಲಿ ಫ್ರೆಂಡ್ಸ್ ಟ್ರೈ ಮಾಡಿ. ನೀವು ಇಲ್ಲಿ ನೋಡಿ ಈ ರೀತಿ ಒಂದು ವಿಡಿಯೋನ ರೆಡಿ ಮಾಡೋಕೆ ನಿಮಗೆ 30 ನಿಮಿಷನೂ ಬೇಕಾಗೋದಿಲ್ಲ. ಅದಕ್ಕಿಂತ ಕಡಿಮೆ ಟೈಮಲ್ಲಿ ನೀವು ಇಲ್ಲಿ ವಿಡಿಯೋನ ರೆಡಿ ಮಾಡ್ತೀರಾ. 30 ನಿಮಿಷದಲ್ಲಿ ಫ್ರೆಂಡ್ಸ್ ನೀವು 3 ವಿಡಿಯೋಸ್ಗಳನ್ನ ಕೂಡ ಈಸಿಲಿ ಕ್ರಿಯೇಟ್ ಮಾಡಬಹುದು. ಸೊ ಇಲ್ಲಿ 30 ನಿಮಿಷ ಆ ಕಡೆ ಟೈಮ್ ವೇಸ್ಟ್ ಮಾಡಬಹುದು, ಇದ್ರ ಮೇಲೆ ವರ್ಕ್ ಮಾಡಿ. ಸೊ ಇಲ್ಲಿ ಎಷ್ಟು ದಿನ ನಡೆಯುತ್ತೆ. ಓಕೆ, ಸೊ ಅರ್ನಿಂಗ್ ಕೂಡ ಆಗುತ್ತೆ. ಇವ್ರದ್ದು ಕೂಡ ಇದೇ ಪಾಲಿಸಿ ಇದೆ. ಇಲ್ಲಿ ಫ್ರೆಂಡ್ಸ್ ಇವರು 10 ಚಾನಲ್ಸ್ನ ಕ್ರಿಯೇಟ್ ಮಾಡಿದ್ರೆ ಪ್ರತಿಯೊಂದು ಚಾನಲ್ನಿಂದ 80,000 50,000 60,000 70,000 ಈ ರೀತಿ ಫ್ರೆಂಡ್ಸ್ ಇವರು ಅರ್ನ್ ಮಾಡ್ತಾರೆ. ಆನಂತರ ಫ್ರೆಂಡ್ಸ್ ಆ ಚಾನಲ್ ಮೇಲೆ ಪ್ರಾಬ್ಲಮ್ ಬಂತು ಅಂತ ಅನ್ಕೊಳ್ಳಿ, ಬೇರೆ ಚಾನಲ್ಸ್ ಇದ್ದೇ ಇರುತ್ತೆ. ಓಕೆ, ಹಾಗೂ ಫ್ರೆಂಡ್ಸ್ ನೀವು ಚಾನಲ್ ಕೂಡ ಇದನ್ನ ಸೇಲ್ ಮಾಡಬಹುದು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.